ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ನೀತಿ ಲಾಕ್ಸ್‌ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಒಂದು ಯೂಸ್ ಆಗುವ ಉಪಯುಕ್ತವಾದಂಥ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು. ಆಗಸ್ಟ್ 8ಕ್ಕೆ ಈ ಬಾರಿ ಹಬ್ಬ ಬಂದಿದೆ. ಸೊ ತುಂಬ ಜನಕ್ಕಿರುವಂಥ ಪ್ರಶ್ನೆ, ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಆಚರಣೆ ಹೆಂಗೆ ಮಾಡೋದು, ವ್ರತ ಹೇಗೆ ಮಾಡೋದು, ಯಾವ್ದ್ಯಾವ್ದನ್ನು ನಾವು ಬಳಕೆ ಮಾಡ್ಕೊಳ್ಬೇಕು ಅಂತ. ಸೊ ನೀವು ಮೊದಲ ಬಾರಿ ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ, ಕಳಸ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ, ಅಥವಾ ಈ ಹಿಂದೆ ಮಾಡಿದ್ದೀನಿ ಕೆಲವೊಂದಷ್ಟು ಐಟಮ್ಸ್ಗಳನ್ನು ಹಾಕಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಬಟ್ ನೀತಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೊದಲಿಗೆ ಕಳಸಕ್ಕೆ ನೀವು ಏನೆಲ್ಲ ಐಟಮ್ಸ್ ಇಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನೀವು ಕಳಸ ಇಡಬೇಕು. ಅಂದರೆ ಅದಕ್ಕೆ ಯಾವುದೋ ಪ್ಲಾಸ್ಟಿಕ್ಕು ಕೊಡಪಾನ ಇನ್ನೊಂದು ಮತ್ತೊಂದು ಇಡಬೇಡಿ. ಸಾಧ್ಯ ಆದಷ್ಟು ತಾಮ್ರದ್ದು, ಪಂಚಲೋಹದ್ದು, ಬೆಳ್ಳಿದಿದ್ದರೆ ಇನ್ನೂ ಒಳ್ಳೆಯದು, ಬಂಗಾರದಿದ್ದರೂ ಮತ್ತೂ ಒಳ್ಳೆಯದು. ಬಟ್ ನಮ್ಮ ಶಕ್ತಿಗೆ ಅನುಸಾರವಾಗಿ ಅಂತ ಅಂದಾಗ ತಾಮ್ರದ್ದು ಅಥವಾ ಹಿತ್ತಾಳೆದು, ಪಂಚಲೋಹದ್ದು ಈ ಥರದ್ದು ಸಿಕ್ಕೇ ಸಿಗುತ್ತೆ. ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದು ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕೆ ಸೂಕ್ತವಾದಂಥ ವಸ್ತು ಆಗಿದೆ. ಇದಾದಮೇಲೆ ನಾವು ಮೊದಲು ತರಬೇಕಾಗಿರೋದೇ ಗಂಗಾಜಲ. ಗಂಗಾಜಲ ಗ್ರಂಥಿಗೆ ಅಂಗಡಿಲೂ ಕೂಡ ಸಿಗುತ್ತೆ. ಹಾಗಂತ ಏನು ಗಂಗಾಜಲ ಅಂತಂದರೆ ಗಂಗಾಜಲನೇ ಅಂತ ಅಲ್ಲ. ನೀವು ಬೇಕಾದರೆ ನಮ್ಮ ಕಾವೇರಿ ನದಿ ನೀರನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು. ಹರಿಯುವ ನದಿಯ ನೀರು ಎಲ್ಲವೂ ಕೂಡ ಪವಿತ್ರವಾಗೇ ಇರುತ್ತೆ. ಸೊ ಗಂಗಾಜಲನ ತಗೊಬರಬೇಕು. ಅದಾದಮೇಲೆ ಗೋಮೂತ್ರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋಮೂತ್ರವನ್ನು ಸ್ವಚ್ಛತೆಗೆ, ಶುದ್ಧಕ್ಕೆ ಅಂತಲೇ ಬಳಕೆ ಮಾಡ್ತಾರೆ. ಇದೆಲ್ಲ ಯಾಕೆ ಅಂದರೆ ನಾವು ನೀರನ್ನೆಲ್ಲ ಕಳಸದೊಳಗೆ ಹಾಕಿದಾಗ ಏನೋ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಿದ್ದೇನೋ ಏನಾದರೂ ಅಶುದ್ಧ ಆಗಿದ್ರೆ ಅದೆಲ್ಲವೂ ಶುದ್ಧ ಆಗಲಿ ಅಂತ. ಅದಾದಮೇಲೆ ಅರಿಶಿಣ ಮತ್ತು ಕುಂಕುಮ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಹೆಣ್ಮಕ್ಳಿಗೆ ಸೌಭಾಗ್ಯ ಅರಿಶಿಣ ಕುಂಕುಮ. ಅಂಥದ್ರಲ್ಲಿ ಅಮ್ಮನವರು ಹೆಣ್ಣು ದೇವತೆ ಅಂತ ಅಂದಾಗ ಅರಿಶಿಣ ಕುಂಕುಮ ಮರೆಯೋ ಹಾಗಿಲ್ಲ. ಇದನ್ನು ಕೂಡ ನಾವು ಕಳಸದ ನೀರು ಒಳಗಡೆ ಹಾಕಬಹುದು, ಜೊತೆ ಕಳಸಕ್ಕೂ ಕೂಡ ಹಚ್ಚಬೇಕು. ಆನಂತರ ಮುಖ್ಯವಾಗಿ ಮಾಡ್ಕೊಳ್ಬೇಕಾಗಿರೋದು ಅಕ್ಷತೆ. ಅಕ್ಷತೆ ಯಾಕೆ ಅಂತಂದರೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ನಿಮ್ದು ಯಾವುದೇ ಮನೆ ದೇವರು ಇದ್ದರೂ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ವರಮಹಾಲಕ್ಷ್ಮಿ ನಮಗೆ ಆಶೀರ್ವಾದ ಮಾಡಲಿ ಅಂತ ಬೇಡಿಕೊಂಡು ಅದಾದಮೇಲೆ ಆ ಅಕ್ಷತೆನ ಕಳಸದ ಒಳಗಡೆ ಹಾಕಿ. ಅದಾದಮೇಲೆ ಇದು ನಿಮಗೆ ಗೊತ್ತಿರತ್ತೆ, ತಾವರೆ ಬೀಜ. ಎಲ್ರಿಗೂ ಗೊತ್ತಿರೋ ಹಾಗೇ ಲಕ್ಷ್ಮಿಗೆ ತಾವರೆ ಹೂವು ಅಂದರೆ ತುಂಬ ಪ್ರೀತಿ. ತಾವರೆ ಹೂವಿನಲ್ಲೇ ನೆಲೆಸಿರ್ತಾಳೆ ಲಕ್ಷ್ಮಿ. ಅಂಥ ತಾವರೆ ಹೂವಿನ ಬೀಜ ಇದು. ಅಂದರೆ ಲಕ್ಷ್ಮಿಯ ಕಂಪ್ಲೀಟ್ ಕೃಪಕಟಾಕ್ಷ ಈ ಬೀಜಗಳ ಮೇಲಿರುತ್ತೆ. ಅದಕ್ಕೆ ಈ ಬೀಜಗಳನ್ನು ಕೂಡ ಬಳಕೆ ಮಾಡ್ಕೊಳ್ಬೇಕು. ಅದಾದಮೇಲೆ ಗುಲ್ಗಂಜಿ. ಗುಲ್ಗಂಜಿಲಿ ತುಂಬ ರೀತಿಲಿದೆ, ಆದರೆ ಇದೇ ಗುಲ್ಗಂಜಿನ ನೀವು ಬಳಕೆ ಮಾಡ್ಕೊಳ್ಬೇಕು. ಇದನ್ನು ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೊಂದು ಕಪ್ಪು ಥರ ಕಾಣುತ್ತಲ್ಲ, ಇದು ದೃಷ್ಟಿ ನಿವಾರಕ. ಅಂದರೆ ಮನೆಗೆ ಬಂದವರು ನಾವು ಇಟ್ಟಿರೋ ಲಕ್ಷ್ಮಿನ ನೋಡಿ ಅಥವಾ ಅಲ್ಲಿರೋ ಒಡವೆ ಅಥವಾ ಹಣವೆಲ್ಲ ನೋಡಿ ದೃಷ್ಟಿ ಮಾಡ್ಕೊಂಡು ಹೋದರೆ ಅದು ದೃಷ್ಟಿ ಆಗಲ್ಲ. ಅದು ಎಲ್ಲವನ್ನು ಕೂಡ ಇದು ತಡೆಯುತ್ತೆ. ಅದಕ್ಕೆ ಗುಲಗಂಜಿನ ಕೂಡ ಹಾಕಬೇಕು. ಅದಾದಮೇಲೆ ಲಾವಂಚ ಬೇರು. ತುಂಬ ಜನಕ್ಕೆ ಇದರ ವಿಚಾರದ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದನ್ನು ನಾವು ತುಂಬ ಒಳ್ಳೊಳ್ಳೆಯ ಆರೋಗ್ಯ ಸಮಸ್ಯೆಗೆ ಪರಿಹಾರ ಅಂತ ಕೂಡ ಇದನ್ನು ಬಳಕೆ ಮಾಡ್ಕೊಳ್ತಾರೆ. ಮತ್ತು ಇದ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಇದು ಮನೇಲಿರೋ ನೆಗೆಟಿವ್ ವೈಬ್ರೇಷನನ್ನೆಲ್ಲ ಫುಲ್ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಪಾಸಿಟಿವ್ ಎನರ್ಜಿನ ಮನೇಲಿ ಉತ್ಪತ್ತಿ ಮಾಡುತ್ತೆ. ಮತ್ತು ಇದು ಬಹಳ ಸ್ಮೆಲ್ಲು, ಮನೆ ತುಂಬ ಘಮ್ ಅಂತ ಇರುತ್ತೆ. ಲಕ್ಷ್ಮಿ ಸುವಾಸನೆಗಳನ್ನು ತುಂಬ ಇಷ್ಟಪಡೋದ್ರಿಂದ ಇದನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು. ನಾನೀಗ ತೋರಿಸ್ತಾ ಇರೋದು ಇದು ಪಂಚಲೋಹಗಳು ಮತ್ತು ನವರತ್ನಗಳು. ಇದು ಸಿಗೋದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಮನೇಲಿ ಯಾವುದೇ ಇರುತ್ತೆ ಅಂದರೆ ನಮ್ಮ ಹತ್ರ ಪಂಚಲೋಹದ ಉಂಗುರಗಳೆಲ್ಲ ಇರುತ್ತೆ ಅಥವಾ ನವರತ್ನಗಳಿದ್ರೆ ಅದನ್ನು ಬಳಕೆ ಮಾಡ್ಕೊಳ್ಬಹುದು. ಇದು ಗೋಮತಿ. ಗೋಮತಿ ಸಮುದ್ರದಲ್ಲೇ ಹುಟ್ಟಿ ಸಮುದ್ರದಲ್ಲೇ ಸಾಯುತ್ತೆ. ಇದಕ್ಕೆ ನೆಲೆ ಅನ್ನೋದಿಲ್ಲ. ಲಕ್ಷ್ಮಿಗೆ ಬಹಳ ಪ್ರೀತಿವಾದಂಥ ವಸ್ತು ಅಂತಂದರೆ ಅದು ಗೋಮತಿ. ಇದನ್ನು ಯಾಕೆ ಬಳಕೆ ಮಾಡ್ಕೊಳ್ತಾರೆ ಅಂತಂದರೆ, ಇದು ಧನಾಗಮನವನ್ನು ಬಯಸುತ್ತಂತೆ. ಅಂದರೆ ದುಡ್ಡು ಮನೆಗೆ ಬರೋ ಥರ ಮಾಡುತ್ತಂತೆ ಒಂದು, ಮತ್ತು ಗಂಡ ಹೆಂಡತಿ ನಡುವೆ ಸಾಮರಸ್ಯವನ್ನು ಕೂಡ ಇದು ಬೆಳೆಸುತ್ತಂತೆ. ಅದಾದಮೇಲೆ ಲಕ್ಷ್ಮೀ ಕವಡೆ. ಕವಡೆಯಲ್ಲಿ ತುಂಬ ವಿಧ ಇದೆಯಂತೆ, ಶಿವನ ಹಾಗೆಯೇ ವಿಷ್ಣು ಹಾಗೆಲ್ಲ. ಇದು ಲಕ್ಷ್ಮೀ ಕವಡೆ. ಇದು ಹೇಗಿರುತ್ತೆ, ಹೆಂಗೆ ಗೊತ್ತಾಗುತ್ತೆ ನಮಗೆ ಲಕ್ಷ್ಮೀ ಕವಡೆ ಅಂತಂದರೆ, ಮೇಲ್ಗಡೆ ಯೆಲ್ಲೋ ಕಲರ್ ಇರುತ್ತೆ, ಅಂದರೆ ಹಳದಿ ಕಲರ್ ಇರುತ್ತೆ. ಇದನ್ನು ಲಕ್ಷ್ಮೀ ಕವಡೆ ಅಂತ ಹೇಳ್ತಾರೆ. ಇದು ಕೂಡ ನಮ್ಮನೆಯ ಸಂಪತ್ತನ್ನು ವೃದ್ಧಿ ಮಾಡಿಸುತ್ತೆ. ಇವುಗಳೆಲ್ಲವನ್ನ ಇಟ್ಟು ನಾವು ಪೂಜೆ ಮಾಡಿದ್ರೂ ಕೂಡ ನಮಗೆ ಅದರ ಫಲ ದೊರಕುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವುಗಳನ್ನು ಕೂಡ ಮನೆಗೆ ತಂದು ಕಳಸದೊಳಗಡೆ ಹಾಕಿದ್ರೆ ತುಂಬ ಒಳ್ಳೆಯದು. ಅದರ ಜೊತೆಗೆ
ಜೊತೆಗೆ ಪಂಚಲೋಹದ ಅಷ್ಟಲಕ್ಷ್ಮಿ ಕಾಯಿನ್ ಇದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇದು ಕೂಡ ಹಾಗೆಯೇ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ನಿಮಗೆ ಇಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಯಂತ್ರ ಕೂಡ ಇದೇ ಕಾಯಿನಲ್ಲಿ ಸಿಗುತ್ತೆ. ಇದನ್ನು 108 ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಅದಕ್ಕೆಲ್ಲ ಕಾಸ್ಟ್ಲಿ ಆಗೋದ್ರಿಂದ ಒಂದು ಕಾಯಿನ್ ಇಟ್ರೂ ಕೂಡ ಸೂಕ್ತ. ಹಾಗೆ ನಿಮಗೆ ಇನ್ನೂ ಒಂದು ವಿಚಾರ, ಇದು ಜಾವೇದ್ ಪೌಡ್ರು ಅಂತ. ಇದು ತುಂಬ ಘಮ ಘಮ ಸ್ಮೆಲ್ ಬರುತ್ತೆ. ಲಕ್ಷ್ಮಿಗೆ ತುಂಬ ಪ್ರಿಯ ಅಂತ ಇದು. ನಾನು ಆಗಲೇ ಹೇಳ್ದಂಗೆ ಲಕ್ಷ್ಮಿ ಅಲಂಕಾರ ಪ್ರಿಯನೂ ಹೌದು, ಅದರ ಜೊತೆಗೆ ಈ ಸುಗಂಧ ದ್ರವ್ಯಗಳ ಪ್ರಿಯೆ ಅಂತೆ. ಅದಕ್ಕೇ ಒಳ್ಳೆ ಘಮ ಘಮ ಅನ್ನೋ ಹೂಗಳನ್ನು ಕೂಡ ಲಕ್ಷ್ಮಿಗೆ ಹಾಕಿ ಆರಾಧನೆಯನ್ನು ಮಾಡ್ತಾರೆ. ಇದು ಜಾವೇದ್ ಪೌಡ್ರು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ನೀವು ದೀಪಕ್ಕೂ ಹಾಕಿ ಕೂಡ ದೀಪವನ್ನು ಹಚ್ಬೋದು, ಕಳಸದ ನೀರಿಗೂ ಕೂಡ ಹಾಕ್ಬೋದು. ಇನ್ನು ತುಂಬ ಜನಕ್ಕಿರೋ ಪ್ರಶ್ನೆ, ಇದನ್ನು ನಾವು ಹೆಂಗೆ ಹಾಕಬೇಕು ಅಂತ. ಕೆಲವರು ನೀರು ಹಾಕಿ ಇದನ್ನೆಲ್ಲ ಹಾಕ್ತಾರೆ, ಅದ್ರ ಮೇಲೆ ತೆಂಗಿನಕಾಯಿನ ಇಡ್ತಾರೆ. ಇನ್ನು ಕೆಲವರು ಅಕ್ಕಿ ಜೊತೆಗೆ ಇದನ್ನೆಲ್ಲ ಹಾಕ್ತಾರೆ. ಇನ್ನು ಕೆಲವರು ಡ್ರೈ ಫ್ರೂಟ್ಸ್ ಜೊತೆಗೆ ಇದನ್ನೆಲ್ಲ ಹಾಕ್ತಾರೆ. ನೀರು ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಅದೊಂಥರ ಆಗುತ್ತೆ. ಅಂದರೆ ನಾವು 3 ದಿನ ಎಲ್ಲ ಇಟ್ಟರೆ ಸಮಸ್ಯೆ ಆಗುತ್ತೆ, 1 ದಿನ ಎಲ್ಲ ಇಟ್ಟರೆ ಏನು ಸಮಸ್ಯೆ ಆಗಲ್ಲ. ಆದರೆ ನೀವು 3 ದಿನ ಕಳಸ ಇಡ್ತಾ ಇದ್ದೀರಾ ಅಂದರೆ ನೀರು ಹಾಕೋಕೆ ಹೋಗಬೇಡಿ, ಯಾಕಂದರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಳಾಗ್ಬಿಡುತ್ತೆ. ನೀವು ಅಕ್ಕಿ ಜೊತೆಗೆ ಇದನ್ನೆಲ್ಲ ಹಾಕೋದು ಸೂಕ್ತ. ಮತ್ತು ಎಲ್ರಿಗೂ ಈ ಕವಡೆ ಮತ್ತು ಗುಲಗಂಜಿ, ತಾವರೆ ಬೀಜ ಇದೆಲ್ಲ ಎಷ್ಟೆಷ್ಟು ಇಡಬೇಕು ಅಂತ ಅಂದರೆ 12, 9 ಈ ಥರ ಎಲ್ಲ ಇಟ್ಟರೆ ತುಂಬ ಒಳ್ಳೆಯದು. 108 ಈ ಥರ ಎಲ್ಲ ಇಟ್ಟರೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದರ ಜೊತೆಗೆ ಕರ್ಪೂರ ಕೂಡ ಹಾಕಿದ್ರೆ ಇನ್ನೂ ಒಳ್ಳೆಯದು. ಹಾಗೆಯೇ ಏಲಕ್ಕಿ ಮತ್ತು ಲವಂಗ ಇದು ಕೂಡ ಸುವಾಸನೆ ಭರಿತ ಆಗಿರೋದ್ರಿಂದ ಇವುಗಳನ್ನು ಕೂಡ ಬಳಕೆ ಮಾಡೋದು ತುಂಬ ಒಳ್ಳೆಯದು. ಇದನ್ನೆಲ್ಲ ನೀವು ಕಳಸದೊಳಗೆ ಹಾಕೋದ್ರ ಜೊತೆಗೆ ಮುಖ್ಯವಾಗಿ ಅರ್ಶಿಣದ ಕೊಂಬು ಕೂಡ ಇದು ತುಂಬಾ ಒಳ್ಳೆಯದು. ಮತ್ತು ತಾಯಿಗೆ ನಾವು ಮಡ್ಲಕ್ಕಿ ಕೊಡ್ತೀವಲ್ಲ, ಅದರಲ್ಲಿ ಇದಿರಲೇಬೇಕು. ಮತ್ತು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಅರ್ಶಿಣದ ಕೊಂಬು ತೆಗೆದುಕೊಳ್ಳುವಾಗ ಸಿಂಗಲ್ ಇರೋದು ತಗೊಳ್ಬೇಡಿ, ಈ ಥರ ಮರಿ ಇರೋದು, ಅಂದರೆ ಇದನ್ನ ಮಗು ಅಂತ ಅಂತಾರೆ, ಒಂದು ಕೊಂಬು ಬಂದಿರುತ್ತಲ್ಲ ಆ ಥರದನ್ನ ತೆಗೆದುಕೊಂಡು ಕಳಸದೊಳಗಡೆ ಹಾಕಿ. ಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಡಿಯೋ ಮಾಡ್ತಾ ಹೋಗ್ತೀನಿ, ಆದರೆ ನೀವು ಈಗ ಕಮೆಂಟ್ ಮಾಡೋದನ್ನು ಮರಿಬೇಡಿ.